ಅಮ್ಮ, ಈ ಮದ್ವೆ ನಿಲ್ಸಕ್ ಇವಾಗ ಸಾಧ್ಯನೇ ಇಲ್ವಾ? ಇವಳನ್ನ ಮದ್ವೆ ಆಗ್ಲೇಬೇಕೇನಮ್ಮ? ಅಮ್ಮ, ನನಗಂತೂ ಇವಳನ್ ಕಂಡ್ರೆ ಒಂಚೂರುನುವೆ ಇಷ್ಟ ಇಲ್ಲ ಕಣಮ್ಮ. ಥು, ಏನೋ ಟೈಮ್ ಪಾಸ್ ಮಾಡಕ್ ಹೋಗಿ ಇವತ್ತು ಇವಳೇನೇ ನನ್ನ ತಲೆಗೆ ಏನೇ ಗಂಟು ಬಿದ್ಬಿಟ್ಟಲ್ಲಮ್ಮ. ಬೇಜಾರಾಯ್ತೈತೆ ನನ್ಗಂತೂನುವೆ. ಅಮ್ಮ, ಇವಳಂದ್ರೆ ನನ್ಗಂತೂನುವೆ ಇಷ್ಟ ಇಲ್ಲ. ಅಮ್ಮ, ನಮ್ಗಿದ್ ಕೊನೆ ದಾರಿನ? ಇವಳನ್ನ ಮದ್ವೆ ಮಾಡ್ಕೊಳ್ಳೋದ್ ಬಿಟ್ಟು ಬ್ಯಾರೆ ದಾರಿನೇ ಇಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದ ಕಿಸ್ಕಂಡು ಹೇಳಕ್ಕೆ. ಹೂ ಕಣ, ಬ್ಯಾರೆ ದಾರಿ ಯಾವುದೂ ಇಲ್ಲ. ಇದೇನೇನಿಯ ಕೊನೆ ದಾರಿ ನಿನಗಂತೂನುವೆ. ಇನ್ನೇನು ಮಾಡ್ತೀಯ? ಹಾಳು ಮಾಡ್ಬಿಟ್ಟಲ್ಲ ಎಲ್ಲನೂ. ತಾಳಿ ಕಟ್ಟಲೇಬೇಕು. ಯಾಮರಿದ್ರೆ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸೋರು. ನನ್ನ ಅದೃಷ್ಟಕ್ಕೆ ಪೊದ್ದಿನಿಯ ಮದ್ದಿಗೆ ಬಂದ್ಬಿಟ್ಟು ಕತ್ತೆಗೆ ನೋವಾಯ್ತದೆ ಮಾಡಬೇಡ ಅಂತ ಹೇಳಿದ್ಲು. ಅದಕ್ಕೆ ನೀಯ ಬದಿಕಂಡೆ. ಇಲ್ಲ ಅಂದಿದ್ರೆ ಬೇವರ್ಸಿ ಮತ್ತೆ ಮಾಡಬೇಕಿತ್ತು ಕತೆಯ. ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಇಲ್ಲ ಊರಿಂದ ಬಹಿಷ್ಕಾರ ಆಗ್ತಾರೆ. ಮನೆ ಆಸ್ತಿ ಪಾಸ್ತಿ ಎಲ್ಲನೂ ಬಿಟ್ಬಿಟ್ಟು ಹೋಗ್ಬೇಕಾಯ್ತದೆ. ಥು, ನನ್ನ ಫ್ರೆಂಡ್ಸ್ಗೆಲ್ಲನೂ ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಕೋಟ್ಯಾಧೀಶ್ವರಿ ಹುಡುಗಿ, ಒಳ್ಳೆ ಸಖತ್ತಾಗಿತ್ತಾಳೆ, ಫಾರಿನ್ ಗಿರಿನ್ಗೆಲ್ಲ ಹೋಗಿತ್ತಾಳೆ ಅಂತ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಅಂತ ಎಲ್ರಿಗೂ ಚಾಲೆಂಜ್ ಮಾಡಿದ್ದೆ. ಆದ್ರೆ ಈಗ ನೋಡಿದ್ರೆ ಥು, ಬೇಜಾರಾಯ್ತೈತೆ ನನಗಂತೂ. ಎಂತೊಳ್ಳೆ ಕಟ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಮ್ಮ, ಯಾವ ಗ್ರ್ಯಾಂಡ್ ಏನು ಮದುವೆ ಬೇಡ. ಸುಮ್ಮನೆ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋದು. ಒಂದೆರಡು ದಿನ ನೋಡೋಣ ಏನು ತಾಳಿ ಕೊಡ್ತಾರೆಲ್ಲನೂ. ಏನು ಜೊತೆಯ ಖುಷಿಯಾಗಿ ಏನಿಯ ಇದು ಬಿಡ್ತಾರ ನೋಡು. ಏನು ಮದುವೆಯ ಸುಮ್ಮನೆ ಉಟ್ಟು ಬಟ್ಟೆಗೆ ಏನಿಯ, ನಾನು ಇದೇ ಬಟ್ಟೆಗೆ ಏನಿಯ ತಾಳಿ ಕಟ್ತೀನಿ ಅಷ್ಟೇ ಏನಿಯ. ಸಿಂಪಲ್ ಆಗಿ ಮದುವೆ ಮಾಡಿ ಮುಗಿಸ್ಬಿಡು. ಇನ್ನೆಲ್ಲ ಗ್ರ್ಯಾಂಡಾಗಿ ಮಾಡಕ್ಕೆ ದುಡ್ಡೆಲ್ಲೈತೆ. ಅವ್ರಮ್ಮ ಬಿತ್ರಿ ಒಳಗೆ 5 ಲಕ್ಷ ರೂಪಾಯಿ ಕಿತ್ಕೊಂಡು ಹೋದ್ಲಲ್ಲ, ಕೊಡೆ ಅಂತ ಹೇಳಿದ್ರೆ ನಾನು ಕೊಡಕ್ಕಿಲ್ಲ. ನನಗೆ ಏನು ಮಾಡ್ತೀಯಾ ನಂತ ಗೊತ್ತಿಲ್ಲ, ಏನು ಮಾಡ್ಕೊತೀಯೋ ಮಾಡ್ಕ ಅಂತಾಳೆ. ನೋಡು, ನೀನು ಒಂದೇ ಮಾತು ಡೈರೆಕ್ಟಾಗಿ ಹೇಳ್ಬಿಡು, ನಮ್ಮ ತ ಕಾಸಿಲ್ಲ, ಈಗಲೇ ಏನೇ ತಾಳಿ ಕಟ್ತೀನಿ ಹಂಗೆ ಹಿಂಗೆ ಅಂತ ಏನಾರ ಒಂದು ಹೇಳು. ಹ್ಞೂ ಕಣಮ್ಮ, ಇವ್ರ ಜೊತೆ ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ ನನಗಂತೂ. ಆದ್ರೆ ನೋಡು, ಗ್ರ್ಯಾಂಡಾಗಂತೂ ಮದುವೆ ಮಾಡ್ಕೊಂಡು ನನ್ನ ಮುರ್ವಾದಿ ಕಳ್ಕೊಳಕ್ಕಿಲ್ಲ. ಸರಿ ಬಾ, ಸಾಕ್ಷಿ ಇಲ್ದಿದ್ದಂಗೆ ನೀ ಮದುವೆ ಮಾಡ್ಕೊಂಡ್ರೆ ಆಯ್ತು, ಸರಿನಾ? ಯಾವ ಸಾಕ್ಷಿನೂ ಇರಬಾರ್ದು. ಏನೋ ಒಂದು ಮಾಡಿದ್ರಾಯ್ತು ಬಾ. ಈ ಮೊಳ್ಳಿನ ಎಷ್ಟು ದಿನ ಇರ್ತಾಳೆ? ನಾವು ಕೊಡೋ ಟಾರ್ಚರ್ಗೆ ಎದ್ನೋ ಬಿದ್ನೋ ಅಂತ ಹೊಂಟೋಯ್ತಾಳೆ. ಮದುವೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ನೀ ಎಲ್ಲೋ ಒಂತಾಗೆ ತಾಳಿ ಕಟ್ಟಿಸ್ತೀನಿ ಬಾ, ಸುಮ್ಕೆ ನೀಯ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ನನಗಂತೂ ಇವ್ರ ಜೊತೆ ಬಾಳಿ ಬದುಕಕ್ಕೆ ಒಸ್ತಿನೂ ಇಷ್ಟ ಇಲ್ಲ ಕಣಮ್ಮ. ದೇವ್ರಣೆಗೂನುವೆ. ಸರಿ ಬಾ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಪೊದ್ದಿರೋ ತನಕ ತಾನೇ ಇಷ್ಟೆಲ್ಲನೂ ಆಟ. ಆ ಪೊದ್ದಿನೂ ಗಂಡನ್ನ ಅವ್ರ ಅತ್ತೆನ ಎಲ್ರೂ ಮನೆ ಬಿಟ್ಬಿಟ್ಟು ಕಳಿಸ್ತೀನಿ ಅಷ್ಟೇನೇ ನೀಯ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ಈಗ ನೀನು ಯಾಕೆ ಬಾ ಹೋಗೋಣ, ನಾನು ಹೇಳ್ದಷ್ಟು ಕೇಳು. ಸರಿ ನಡಿಯಮ್ಮ. ಓ, ನೀವ್ ಹಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಯಾರಿಗೂ ಗೊತ್ತಾಗ್ದಿದ್ದಂಗೆ ಸುಮ್ಕೇನಿಯ ತಾಳಿ ಕಟ್ಬಿಟ್ಟಿದ ತಕ್ಷಣ ಯಾರಿಗೂ ಗೊತ್ತಾಗ್ಬಾರ್ದು. ಸಾಕ್ಷಿನೇ ಇರ್ದಿದ್ದಂಗೆ ಮದುವೆ ಮಾಡ್ಕೊಂಡು ಆಮೇಕಿಂದ ಕೈ ಎತ್ತಬೇಕು ಅಂತೇಳ್ಬಿಟ್ಟು ಇಷ್ಟೊಂದು ಪಿಲಾನ. ಈ ಪದ್ದಿರ ಗಂಟ ಅದು ಹೆಂಗೆ ಯಾರಿಗೂ ಗೊತ್ತಾಗ್ದಿದ್ದಂಗೆ ಇದ್ಬಿಡ್ತದೆ ವಿಷಯ. ನೀವದು ಎಲ್ಲೂ ತಾಳಿ ಕಟ್ಟಿಸ್ರಿ, ಉಳ್ದಿರೋದನ್ನ ನಾನು ನೋಡ್ಕೊಂತೀನಿ. ನೋಡೋಣ ಅಲ್ಲೆಲ್ರೂ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಆಮೇಲೆ ನಿರ್ಧಾರ ಮಾಡೋಣ. ಓ, ಇವಾಗ ಗಂಗಾ ಮದುವೆ ಮಾಡ್ಕೊಂಬಿಟ್ಟು ಸಾಕ್ಷಿ ಇಲ್ದಿದ್ದಂಗೆ ಮಾಡೋಣ ಅಂತ ಅಲ್ವಾ? ಮಾಡಿಸ್ತೀನಿ. ಸಾಕ್ಷಿ ಸಮೇತ ತಾಳಿ ಕಟ್ಸೋ ಜವಾಬ್ದಾರಿ ನಂದೇ. ನೋಡಮ್ಮ, ನಿಮ್ಮಮ್ಮ 5 ಲಕ್ಷ ರೂಪಾಯಿ ಇಸ್ಕೊಂಡು ನಮ್ಗೆ ನಾಮ ಹಾಕೈತಿ. ನಿನ್ ಜೊತೆ ನಾವು ಗ್ರ್ಯಾಂಡ್ ಗಿಂಡಾಗೆಲ್ಲ ಮದುವೆ ಮಾಡ್ಕೊಳಕ್ ನಮ್ಮ ಕೈಲಿ ಆಗಕ್ಕಿಲ್ಲ. ಎಲ್ಲನ ಒಂದ್ ಹತ್ರ ದೇವಸ್ಥಾನದಾಗೋ ಇಲ್ಲ ಮನೆನಾಗೋನ್ವೆ ತಾಳಿ ಕಟ್ಕೊಂಡು ಸುಮ್ಕೇನಿ ಗಂಡ ಏನ್ರು ನಂಗೆ ಸಂಸಾರ ಮಾಡ್ಕೊಂಡು ಹೋಗ್ರಿ ಅಷ್ಟೇನೇ ನೀಯ. ಮಾವ ಹಂಗಲ್ಲ, ಸುಮ್ಮನೆ ದೇವಸ್ಥಾನದ ಹತ್ರ ಒಂದು 4 ಜನಕ್ಕೆ ಊಟ ಹಾಕ್ಸಾದ್ರೂ ಮಾಡ್ಬೋದಲ್ವಾ? ಊಟ ಹಾಕ್ಸಲ್ಲ, ಒಬ್ಬ ಟ್ಯಾಕ್ಸಿನೇ ಮಾಡಿಸ್ತಿದ್ದೆ. ನಿಮ್ಮಮ್ಮ ಕಿತ್ಕೊಂಡು ತಿಂದವಳಲ್ಲ 5 ಲಕ್ಷ ರೂಪಾಯಿನ. ಮೊದಲು 5 ಲಕ್ಷನ ವಾಪಸ್ ತಗೊಂಬಿಟ್ಟು ಬಂದು ಕೊಡು, ಆಮೇಕಿಂದ ಬೇಕಾರೆ ನೋಡನಿ. 5 ಲಕ್ಷ ರೂಪಾಯಿ ವಾಪಸ್ ಕೊಟ್ರೆ ಗ್ರ್ಯಾಂಡಾಗಿ ನೀ ಮದುವೆ ಮಾಡಿದ್ರಾಗಕ್ಕಿಲ್ವೇ? ನೋಡು, ಬಾಯಿ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳಿದ್ರೆ ನೀಯ ಬದಿಕಂಡೆ. ಇಲ್ಲ ಅಂತ ಹೇಳಿದ್ರು ಬೇಡ ಬಿಡು, ಮದುವೆನೇ ಮಾಡಕ್ಕಿಲ್ಲ. 10 ವರ್ಷ ಬಿಟ್ಕೊಂಡು ಮಾಡ್ತೀವಿ, ಮುದ್ಕೆ ಗಂಟ ಕಾಯ್ಕೊಂಡಿಲ್ಲ ಏನಿಯ ಬಿದ್ದಿರು. ನಿಮ್ಮಮ್ಮ 5 ಲಕ್ಷ ರೂಪಾಯಿ ನಮ್ಗೆ ಏನಿಯ ಯಾಮರ್ಸವಳೆ ಅಂತದ್ರಾಗೆ ಮದ್ವೆನಂತೆ ಮದ್ವೆ ಏನು ಗ್ರಾಂಡಾಗೆ, ಅದು ನಿನ್ನ ಮುಸುಡಿಗೆ. ನೋಡು, ಮದ್ವೆ ಮಾಡ್ಕೋಬೇಕು, ಅದು ಇಷ್ಟೆಲ್ಲ ಸರ್ಕಸ್ ಮಾಡಿ ನಮ್ಮೊತ್ತಿಗೆ ನಾ ಬುಟ್ಟಿಗೆ ಹಾಕೊಂಡು ಏನೇನೇನೋ ಆಟ ಆಡಿರೋದಕ್ಕೆ ಹ್ಞೂ ಅಂತ ಒಪ್ಕೊಂಡ್ರದು ಅಷ್ಟೇ ಏನಿಯ ಮದುವೆಗೆ. ನೋಡು, ನೀನ್ ಕುಣ್ದಂಗೆಲ್ಲನವೇ ನಾವು ಕುಣಿಯಕ್ಕಾಗಕ್ಕಿಲ್ಲ. ನೀವು ಕುಣ್ದಂಗೆಲ್ಲ ಕುಣ್ಕೊಂಡು ನೀವು ಆಡ್ದಂಗೆಲ್ಲ ಆಡ್ಕೊಂಡು ನಾವ್ ಹಂಗೆಲ್ಲನೂ ಇರಕ್ಕಾಗಕ್ಕಿಲ್ಲ. ನೋಡು, ನಾನು ಹೇಳೋದು ಒಂದೇನೇನಿಯ, ನಾನಂತೂ ಬೇಕಾದ್ರೆ ಮನೆ ಒಳಗಡೆ ಏನಿಯ ತಾಳಿ ಕಟ್ತೀನಿ, ಕಟ್ಟಿಸ್ಕ. ಅಷ್ಟು ಬಿಟ್ರೆ ಹೋಗಿ ಅವ್ರ ಮುಂದೆ ಇವ್ರ ಮುಂದೆ ನೀವು ಮಾಡಿರೋ ಮೋಸಕ್ಕೆ ಈಗ ನಾನು ಮದುವೆ ಮಾಡ್ಕೊಂತಿರೋದೇನಿಯ ಹೆಚ್ಚು, ಗೊತ್ತಾಯ್ತಾ? ಇದಕ್ಕಿನ್ನು ನನ್ನ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ಅಲ್ಲರಿ, ಮದುವೆಯ ನಾವೇ ಇಬ್ಬರೇ ನಿಂತ್ಕೊಂಡು ಮಾಡ್ಕೊಂಡ್ರೆ ಯಾರು ನೋಡ್ಲಿಲ್ಲ ಅಂದ್ರೆ ನಾವಿಬ್ರು ಮದುವೆ ಆಗಿದೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತೇ ಆಗೋದಿಲ್ಲ ಅಲ್ವಾ? ಈಗ ಗೊತ್ತಾಗಿ ಏನಾಗ್ಬೇಕು? ಏನಾಗ್ಬೇಕು ಗೊತ್ತಾಗಿ? ಮಗ ನೋಡ್ಲಾ ಇಲ್ಲಿ. ಅಮ್ಮ, ಹೋಗ್ಲಾ, ಒಂದು ಅರಿಶಿನದ ಬೋಟ್ ತಕೊಂಬಿಟ್ ಬಾ. ಇವಳಿಗೆ ತಾಳಿನುವೆ 1 ಗ್ರಾಮ್ ತಾಳಿಯ ಎಲ್ಲಿಂದ ತಕೊಂಬಿಟ್ ಬರೋಣ? ಇವ್ರಮ್ಮ ಹಂಗೆ ನಾಮ ಹಾಕೋಳು ನಮಗೆ. ಒಂದಲ್ಲ ಎರಡಲ್ಲ 5 ಲಕ್ಷ ರೂಪಾಯಿಗೆ ನಾಮ ಹಾಕೋಳೆ. ಯಾವ ತಾಳಿಗಿಳಿ ಎಲ್ಲ ಏನೂ ಇಲ್ಲ. ಒಂದು ಅರಿಶಿನದ ಬೋಟ್ನ ಕಟ್ಟು. ಸುಮ್ಕೇನೆ ಕಟ್ಟಿದ್ದೀನಲ್ಲ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಿ ಮದುವೆ ಆಗೈತಿ ಅಂತನೇ ಹೇಳ್ಕೊಳ್ಳಿ, ಮುಂಜಿ ಆಗೈತಿ ಅಂತನೇ ಹೇಳ್ಕೊಳ್ಳಿ. ನಮ್ಗೇನಂತೆ ಹಂಗೇನಿಯ ಕಟ್ಟು. ಸರಿ ಕಣಮ್ಮ, ನೀನ್ ಹೆಂಗೆ ಹೇಳ್ತೀಯೋ ಹಂಗೇನೇನೆ.
ಸರಿ, ಅಡುಗೆ ಮನೆಗೆ ಹೋಗಿ ಒಂದು ವರ್ಷದ ಬಿಟ್ಟು ತಗೊಂಬಿಟ್ಟು ಬಂದು ಇಲ್ಲೇ ಏನಿಯ ಕೊಟ್ಟು ಬಾ. ಎಲ್ಲನೂ ಎತ್ಕೊಂಬಿಟ್ಟು ಬಂದು ಮಾಡೋಣ. ಇಲ್ಲೇ ತಾಳಿ ಕಟ್ಟಿಸ್ಬಿಟ್ಟು ಮುಗಿಸ್ಬಿಡ್ತೀನಿ. ಇವಳಿಗಂತೂ ಮದುವೆನಂತೆ ಮದುವೆ. ಯಾವ ಶಾಸ್ತ್ರನೂ ಇಲ್ಲ, ಯಾವ ಗೀಸ್ತ್ರನೂ ಇಲ್ಲ, ಏನೂ ಇಲ್ಲ. ಇವಳು ಮಾಡಿದ ಕಂತ್ರಿ ಕೆಲಸಕ್ಕೆ ಇವ್ರ ಅಮ್ಮ ಕಿತ್ಕೊಂಡಿರೋ 5 ಲಕ್ಷ ರೂಪಾಯಿಗೆ ಇಷ್ಟೆಲ್ಲನೂ ಮಾಡ್ಬೇಕಾ? ಬಾರ್ಲಾ ಮಾವಯ್ಯ, ಮದುವೆಯ ಇವ್ರ ಅಮ್ಮ ನಮ್ಗೆ 5 ಲಕ್ಷ ರೂಪಾಯಿ ಮೋಸ ಮಾಡೈತೆ. ಅಂತದ್ರಾಗೆ ನಾವು ಮದ್ವೆಗಿದ್ವೆಲ್ಲ ಮನೆನಾಗೆ ಏನಿಯ ತಾಳಿ ಕಟ್ಸೋದು ಅಷ್ಟೇನೇನಿಯ. ಅದ್ ಹೆಂಗ್ ಮಾವಯ್ಯ ಮನೆನಾಗ ತಾಳಿ ಕಟ್ಸಕ್ಕಾಯ್ತದೆ? ಯಾರಿಗೂ ಗೊತ್ತಾಗ್ದಿದ್ದಂಗೆ ಸೀಕ್ರೆಟ್ ಆಗಿ ಕಟ್ಟಿಸ್ಬಿಟ್ಟು ಆಮೇಕಿಂದ ನೀನು ಹೆಂಡ್ತೀನಿ ಅಲ್ಲ, ನೀನು ಗಂಡನೇ ಇಲ್ಲ ಅಂತ ಹೇಳ್ಬಿಟ್ಟು ಓಡ್ ಕಳ್ಸಕ್ಕ? ಯಾಕೆ ಸಾಕ್ಷಿಗೆ ಅಂತ ಹೇಳ್ಬಿಟ್ಟು 4 ಜನ ಆದ್ರೂ ಬೇಕಲ್ವಾ ಮಾವಯ್ಯ? ಅದೆಲ್ಲ ನನಗೆ ಗೊತ್ತಿಲ್ಲ. ಮದ್ವೆ ಅಂತಂದ್ರೆ ಸುಮ್ಕೆ ಮನೆ ಒಳಗಡೆ ಏನಿ ಅರ್ಶಿನದ ಬುಟ್ಟು ಕಟ್ಬಿಟ್ಟು ತಾಳಿ ಕಟ್ಸೋದು ಅಷ್ಟೇನೇನಿಯ. ಸರಿ ಬುಡಿ ಮಾವಯ್ಯ, ಆಯ್ತು. ನೀವುನುವೆ ನಿಮ್ಮ ಅವರು ಇಬ್ರದನ್ನು ವಿಡಿಯೋನ ನಿಮ್ಮ ಹೆಂಡತಿ ಬಂಗಾರಮ್ಮಂಗೆ ತೋರಿಸಿದ್ರೆ ಎಲ್ಲಾನು ಸರೋಯ್ತದೆ ನೋಡಿ. ಬರುವ ದಿನಗೆ ಇವಳಿಗೊಂದು ಸೀರೆ ತಾಳಿ ಗೀಳಿ ಎಲ್ಲ ತಕೊಂಬಿಟ್ಟು ಬಂದು ಕೊಟ್ಟು ಆಮೇಕಿಂದ ಮದುವೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಬಿಕ್ಕಾರಿ ತರನ ಮಾಡ್ಕೋತೀವಿ ಅಂತ ಹೇಳಿದ್ರೆ ಗೊತ್ತಲ್ಲ. ಅಯ್ಯೋ ಹಂಗಲ್ಲ. ಹಂಗೂ ಅಲ್ಲ ಹಿಂಗೂ ಅಲ್ಲ. ಹೋಗಿ ಒಪ್ಸಿ ನಿಮ್ಮ ಹೆಂಡ್ತಿನ. ಅದೇನು ಐಸ್ ಮಾಡಿ ಒಪ್ಪಿಸ್ತಿರೋ, ಐಸ್ ಸಿಕ್ಬಿಟ್ಟು ಒಪ್ಪಿಸ್ತೀರಾ? ಒಪ್ಸೋಗಿ. ಇವಳಿಗೊಂದು ಸೀರೆ ಜೊತೆನಾಗೆ ತಾಳಿ ಬಂಗಾರದ್ದೇನಿಯ ಅರಿಶಿನದ ಬೊಟ್ಟು ಕಟ್ಟಿಸ್ತೀರ. ಅರಿಶಿನದ ಬೊಟ್ಟ ಓಹೋ. ಇನ್ನೊಂದೇನು ಗೊತ್ತಾ? ಮನೆ ಒಳಗಡೆ ಮದುವೆ ನಡೆಯಕ್ಕಿಲ್ಲ, ಪಂಚಾಯಿತಿ ಮುಂದೆಗಡೆ ಅಂದ್ರೆ ಹಳ್ಳಿ ಕಟ್ಟೆತಾಗೆ ಮದುವೆ ನಡೀತದೆ. ಅಲ್ಲೂ ದೇವ್ರೈತೆ ತಾನೆ, ಅಲ್ಲೇನೇನಿಯ ತಾಳಿ ಕಟ್ಸೋದು. ಅಯ್ಯೋ ನನ್ನ ಹೆಂಡತಿ ಅದಕ್ಕೆಲ್ಲ ಒಪ್ಪಕ್ಕಿಲ್ಲ. ಮತ್ತೆ ವಿಡಿಯೋ ನೋಡ್ಸಿದ್ರೆ ಒಪ್ಕಂತಾರೆ ಅಂತ ಅನ್ನಿಸ್ತದೆ. ಒಪ್ಪಿಸ್ತೀನಿ ನನ್ನ ಹೆಂಡತಿನ. ಥ್ಯಾಂಕ್ಸ್ ಪದಕ, ಥ್ಯಾಂಕ್ ಯು ಸೋ ಮಚ್. ನಂಗಂತೂ ಯಾರಿಗೂ ಹೇಳ್ದಿದ್ದಂಗೆ ಇಲ್ಲೇ ತಾಳಿ ಕಟ್ಬಿಡ್ತಾರೇನೋ ಅಂತ ಭಯ ಆಗೋಗ್ಬಿಟ್ಟಿತ್ತು. ಸದ್ಯ ನಿನ್ನ ದಯೆಯಿಂದ ಹೆಂಗೋ ಪಂಚಾಯತಿ ಕಡೆದಾಗ 4 ಜನ ನೋಡಂಗಾದ್ರೂ ತಾಳಿ ಕಟ್ತಾರಲ್ಲ, ಅಷ್ಟೇನಿಯ ಸಾಕು. ಅಲ್ಲಿ ನೋಡು, ಇವ್ರಿಗೆಲ್ಲ ಅದು ಏನು ಬಂದೈತು ನನ್ನ ಮ್ಯಾಲ ದ್ವೇಷ ಏನೋ. ಲವ್ ಮಾಡ್ಬೇಕಾದ್ರೆ ಇಲ್ದಿರೋದು ಇವಾಗ ಎಲ್ಲನೂ ಬಂದ್ಬಿಟ್ಟೈತೆ. ಗಂಗಾ, ಇದೆಲ್ಲನೂ ನಾರ್ಮಲ್ ಏನಿಯ, ಅಡ್ಜಸ್ಟ್ ಮಾಡ್ಕ. ಏನು ಮಾಡೋಕ್ಕಾಗಕ್ಕಿಲ್ಲ ನೋಡು. ಅದಕ್ಕೆ ಏನಾದರೂ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ ಹೇಳೋದು, ಗೊತ್ತಾಯ್ತಾ? 100 ಸಲ ಯೋಚನೆ ಮಾಡಿದ್ರೆ ಒಂದೊಂದು ನಾವು ಮಾಡಿದ್ ಕೆಟ್ಟೋಯ್ತವೆ. ಅಂತಂದ್ರೆ ಹಿಂಗೆ ಎಡವಟ್ ಮಾಡ್ಕೊಂಡ್ರೆ ಜೀವನ ಹಿಂಗೆ ಏನೇ ಆಗೋದು. ನೋಡು, ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೀನಿ. ಇವರು ಮದುವೆಯ ಯಾರಿಗೂ ಗೊತ್ತಾಗಿದ್ದಂಗೆ ಸೀಕ್ರೆಟಾಗಿ ಮಾಡಿಬಿಟ್ರೆ ನಾಳೆಗೆ ಯಾರಿಗೂ ಗೊತ್ತಾಗಕ್ಕಿಲ್ಲ. ಬೇರೆ ಬೇಕಾದ್ರೆ ಮದುವೆ ಮಾಡ್ಕೋಬೋದು ಅಂತ ಪ್ಲಾನ್ ಮಾಡವ್ರೆ. ನೀನು ತಲೆ ಕೆಡಿಸ್ಕೋಬೇಡ. ಇಡೀ ಪ್ರಪಂಚಕ್ಕೆ ನಿನ್ನ ಮದುವೆ ಗೊತ್ತಾಯ್ತದೆ, ಸರಿನಾ? ಸರಿ ಪದಕ, ಥ್ಯಾಂಕ್ ಯು. ಸರಿ, ಹೋಗಿ ನಿಮ್ಮ ಅಮ್ಮಂಗೆ ಒಂದು ಮಾತು ಹೇಳ್ಬಿಟ್ಟು ಹಿಂಗೆ ಮಾಡ್ತಾವ್ರಂತೆ, ಸಡನ್ನಾಗಿ ಏನಿಯ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳು. ಇನ್ನೇನು ಬಂದು ಸ್ನಾನಗಿನ ಮಾಡ್ಕೊಂಡು ಸೀರೆ ಉಟ್ಕ. ನನಗೆ ಗೊತ್ತು ಇವರಿದ್ರ ಮೇಲೆ ಗ್ರ್ಯಾಂಡಾಗಿ ಮಾಡೋಕ್ಕಿಲ್ಲ ಅಂತ. ಯಾಕಂದರೆ ನಿಮ್ಮ ಅಮ್ಮಂದು ತೆಪ್ಪೈತೆ. ಏನಕ್ಕೆ ದುಡ್ಡು ಇಸ್ಕೋಬೇಕಿತ್ತು? ಇಸ್ಕೊಂಡೈತೆ ತಾನೇ. ಈಗ ನಮ್ಮ ಮನೆಗೂ ಶಾನೆ ಕಾಸು ಗೀಸ್ ಏನಿಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕೆ. ಏನೋ ಸಿಂಪಲಾಗಿ ಏನೇ ಮಾಡ್ಕೊಳ್ಳಿವಂತೆ. ಸರಿ, ಹೋಗಿ ಈಗ ತಗೊಂಬಿಟ್ಟು ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬಟ್ಟೆ ಗಿಟ್ಟೆ ತಗೊಂಬಿಟ್ಟು ಬಾ, ಹೋಗು ನಡಿ. ಸರಿ ಅಕ್ಕ. ಇವ್ರ ಮದುವೆದನ್ನ ಎಲ್ಲ ವಿಡಿಯೋ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ರೆ ಅಮರ ಪ್ರೇಮಿಗಳು ಒಂದಾದ್ರು ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾಡ್ಬಿಟ್ಟು ಹಾಕ್ಬಿಟ್ರೆ ಎಲ್ಲರೂ ತ್ಯಾಪಕ್ಕೆ ಸುಮ್ಮನೆ ಆಯ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದೇ ರಾಗ ಅದೇ ಹಾಡು. ಇನ್ನು ಮದುವೆ ಆಗ್ಲಿಲ್ವಾ ಗಂಗದು ಅಂತ ನನ್ನನ್ನು ತಲೆ ತಿಂತಾರೆ. ಮತ್ತೆ ನಿಮ್ಮ ಮಗಳು ಮದುವೆ ಜೋರು ಅನ್ನಿ. ಅಯ್ಯೋ, ನನ್ನ ಮಗಳು ಮದುವೆ ಏನಿಲ್ಲ ಅಂತಂದ್ರೂ ಅಯ್ಯೋಯ್ಯೋ ದೊಡ್ಡ ಚೌಟ್ರಿನಾಗ ಏನಿಯ ಮಾಡೋದು. ಏನು ಹಂಗು ಹಿಂಗು ಮಾಡ್ಬಿಡ್ತಾರೆ ಅಂತ ಅನ್ಕೋಬಿಟ್ಟ. ಗೊತ್ತಲ್ಲ ಮೊದಲೇನಿಯ ಬಂಗಾರಮ್ಮ ಏನು ಅಂತ ಹೇಳ್ಬಿಟ್ಟು ಅಯ್ಯೋಯ್ಯೋ ಲಕ್ಷ ಖರ್ಚು ಮಾಡಿ ಏನಿಯ ಮದುವೆ ಮಾಡೋದು ನೋಡ್ತಾ ಇರು. ನನ್ನ ಮಗಳು ಮದುವೆ ಅಂತೂ ಹಬ್ಬಬ್ಬಬ್ಬ 7 ಹಳ್ಳಿನೂ ನೋಡಬೇಕು. ಅಷ್ಟು ಚಂದಕ್ಕಿರ್ತದೆ ಗೊತ್ತಾ. 7 ಹಳ್ಳಿ ನಿಂತ್ಕೊಂಡು ನೋಡಬೇಕು. ಅದಕ್ಕೆ ನಾನು ತಯಾರಿ ಮಾಡ್ಕೋಬೇಕು ಎಲ್ಲನೂ ನನ್ನ ಮಗಳು ಮದುವೆಗೆ. ಅಯ್ಯೋ, ಇನ್ನೂ ಮನೆಯೆಲ್ಲ ಗುಡಿಸಿ ಮಾಡಿ ಕ್ಲೀನ್ ಮಾಡಿ ಪೇಂಟ್ ಗಿಂಟ್ ಹೊಡೆಯೋದು, ಒಂಚೂರು ಆಲ್ಟ್ರೇಷನ್ ಮಾಡಿಸೋದು ಎಲ್ಲ ಮಾಡಬೇಕು. ಅದಕ್ಕೆ ನಿನ್ನ ಗಂಡ ಎಲ್ಲ ಮಾಡ್ತಿದ್ನಲ್ಲ ಕೆಲಸ. 7 ನಿನ್ನ ಗಂಡಂಗೆ ಅಂತ ಬಂದೆ. ನಮ್ಮ ಯಜಮಾನ್ರು ಇಲ್ಲ, ನಮ್ಮ ಯಜಮಾನ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋರೆ ಕಣಕ್ಕ. ಹೇಳ್ತೀನಿ ಹಂಗಾರೆ ಮದುವೆ ತಯಾರಿ ಜೋರು ಅನ್ನು. ಅಯ್ಯೋ, ನನ್ನ ಮಗಳು ಮದುವೆ ಜೋರು. ಏನು ಹೊಸಿ ಜೋರು ಅಂತ ಅನ್ಕೋಬಿಟ್ಟ. ಸಖತ್ ಅಂದ್ರೆ ಸಖತ್ತು ಜೋರು ಬಿಡು. ಅಮ್ಮ, ಹೇಳಮ್ಮ. ಅದೇನೇ ನೀನು ಅರ್ಜೆಂಟಾಗಿ ಮಂತಾಗ ಬರ್ಬೇಕಂತೆ. ಪೊದ್ದಕ್ಕಂಗೆ ಹೇಳ್ತಿತ್ತು. ಇವತ್ತೇನೇ ನನ್ನ ಮದುವೆಯ ಮಾಡ್ತಾವ್ರಿ. ಅದಕ್ಕೆ ನಿಮ್ಮ ಅಮ್ಮಂಗೆ ಒಂದು ಮಾತು ಹೇಳ್ಬಿಟ್ಟು ಬಾ ಅಂತ ಹೇಳ್ತು. ಅದಕ್ಕೆ ಬಂದೆ ಹೇಳಕ್ಕೆ. ಏನು ಇವತ್ತೇನೇ ಮದುವೆ? ಅಲ್ಲ ಕಣಮ್ಮೆ, ಏನು ತಯಾರಿ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಇದ್ದಕ್ಕಿದ್ದಂಗೆ ಹೇಳಿದ್ರೆ ನೀವೇನೋ ದುಡ್ಡಿರೋರು ಒಂದೇ ದಿನಕ್ಕೆ ಚೌಟ್ರಿ ಎಲ್ಲ ಬುಕ್ ಮಾಡಿಬಿಟ್ಟು ಮಾಡ್ಕೊಂಬಿಡ್ತೀರಾ ಮದುವೆಯ. ಆದರೆ ನಮ್ಮ ಮನೆಯ ಪರಿಸ್ಥಿತಿ ನಿನ್ಗೂ ಗೊತ್ತು ತಾನೇ. ಇಲ್ಲ ಕಣಮ್ಮ, ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ. ಸುಮ್ಕೆನೇನಿಯ ಅಲ್ಲೇನೇನಿಯ ಮಂಟಗೇನಿಯ ತಾಳಿ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಇದೇ ನಮ್ಮ ಹಿಂಗೆ ಹೇಳ್ತಿದ್ಯಾ?
ನಿನ್ ಮದುವೆಯ ಗ್ರ್ಯಾಂಡಾಗೆ ಚೌಟ್ರಿನಾಗ ಮಾಡಕ್ಕಿಲ್ವಂತ? ಇಲ್ಲ ಕಣಮ್ಮ, ಜಾಸ್ತಿ ಜೋರಾಗೂ ಏನು ಮಾಡಕ್ಕಿಲ್ವಂತೆ. ಸುಮ್ಕೆ ಮಂತಗೆ ನೀ ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಪೊದ್ದಾಕ ಅದಕ್ಕೆ ಮಂತಕ್ಕೆ ತಾಳಿ ಕಟ್ರೆ ಚೆನ್ನಾಗಿರಕ್ಕಿಲ್ಲ, ಪಂಚಾಯತಿ ತಗನ ತಾಳಿ ಕಟ್ಟಿಸ್ಬೇಕಿತ್ತು, 4 ಜನ ನೋಡ್ಬೇಕಿತ್ತು, ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳ್ತಿತ್ತು. ಅದಕ್ಕೆ ಗೊತ್ತಿಲ್ಲ, ನೀನು ಅರ್ಜೆಂಟಾಗಿ ಬಂದರೆ ನೀ ಒಳ್ಳೇದು. ನನಗೂ ತಾಳಿಗೆಳೆ ಏನೋ ಅದು ಇದು ಅಂತ ಯೋಚನೆ ಮಾಡ್ತಿದ್ರು. ಈಗ ಸೀರೆನೂ ಅರ್ಜೆಂಟಾಗಿ ಯಾವ ಸಿಕ್ಕರೆ ಅದನ್ನೇ ಉಟ್ಕೋಬೇಕು ನಾನು. ಈಗ ಬ್ಲೌಸ್ ಗ್ಯೂಸ್ ಎಲ್ಲ ಹೊಲ್ಸಕ್ಕಾಗಕ್ಕಿಲ್ವಲ್ಲ, ಅದಕ್ಕೆ ನೀನು ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಅಯ್ಯೋ ಮಗಳೇ, ಇದೇನು ಮಗಳೇ ಹಿಂಗೆ ಹೇಳ್ತಿದ್ದೀಗ? ನಾನು ಏನೇನೋ ಆಸೆ ಮಾಡಿಕೊಂಡಿದ್ನಲ್ಲೇ, ಗ್ರ್ಯಾಂಡಾಗಿ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಜೋರಾಗಿ ಮಾಡ್ತಾರೆ ಮದುವೆಯ, ಹೆಂಗೆಂಗೋ ಮಾಡ್ತಾರೆ ಮದುವೆಯ ಅಂತ ಬೋಲ ಆಸೆ ಮಾಡಿಕೊಂಡಿದ್ನಲ್ಲೇ ನಾನು. ಮನೆಯೆಲ್ಲ ತೊಳೆಯೋದು ಬಳಿಯೋದು ಮಾಡಿ ರಿಪೇರಿ ಮಾಡ್ಸೋಣ, ಅವಳಿ ಅಂದರು ಏನಾದ್ರೂ ಮನೆಗೆ ಬಂದರೆ ಸಂದಕ್ಕಿರಕ್ಕಿಲ್ಲ ಅಂತ ಏನೇನೋ ಆಸೆ ಮಾಡಿಕೊಂಡಿದ್ದೆ. ಈಗ ನೋಡಿದ್ರೆ ಸುಮ್ಕೇನಿಯ ತಾಳಿ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ ಹೆಂಗೆ? ಹಾಂ, ಅಷ್ಟೊಂದು ಕಾಸಿರ ನೀವೇನೇನಿಯ ಹಿಂಗೆಲ್ಲ ಮಾಡ್ಕೊಂಡ್ರೆ ಹೆಂಗಮ್ಮಿ? ನಿಮ್ಮ ಅತ್ತೆ ತಾಗ ನಾನು ಮಾತಾಡ್ತೀನಿ ನೋಡಿ, ಈಗ ಬೇಡ, ಜೋರಾಗಿ ಏನಿಯ ಮದುವೆ ಮಾಡೋಣ ಹಂಗೆ ಹಿಂಗೆ ಅಂತ. ನೀನು 5 ಲಕ್ಷ ರೂಪಾಯಿ ವಾಪಸ್ ಕೊಟ್ಟರೆ ಅವ್ರು ಗ್ರ್ಯಾಂಡಾಗಿ ಏನಿಯ ಮಾಡ್ತಾರಂತೆ. 5 ಲಕ್ಷ ರೂಪಾಯಿನಾರ ವಾಪಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಗ್ರ್ಯಾಂಡಾಗೂ ಮಾಡೋಕ್ಕಿಲ್ವಂತೆ. ಅಮ್ಮ, ನಮ್ದೇನೇ ತಪ್ಪಿಕೊಂಡು ಮಾತಾಡೋದ್ರಾಗ ಏನೂ ಇವಾಗ ಸುಖ ಇಲ್ಲ. ಈಗೇನು ಹೆಂಗೆ ಮದುವೆ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಬಾಳಿ ಬದುಕಿ ತೋರಿಸಿದ್ವಿ ಅನ್ನೋದೇನಿಯ ಮುಖ್ಯ, ಸರಿನಾ? ಹೆಂಗೆ ಬಾಳಿ ಬದುಕ್ತೀವಿ ಅನ್ನೋದನ್ನ ಫಸ್ಟು ತೋರಿಸು. ಅದು ಬಿಟ್ಬಿಟ್ಟು ಸುಮ್ಕೆನೇನಿಯ ಇದೆಲ್ಲನೂ ಬೇಕಾ? ಬಾ ಸುಮ್ಕೆನೇನಿಯ. ಅಯ್ಯೋಲ್ಲ ಬಂಗಾರಿ, ಮನೆ ಬಂದಾಗ ನಾನು ಕಾಸು ಕೊಡೋಕ್ಕಿಲ್ಲ, ಹೋಗು ಏನು ಮಾಡ್ತೀಯೋ ಮಾಡು ಅಂತಂದೆ. ಅದಕ್ಕೆ ನಿನ್ನ ಮದುವೆನೇ ಹಾಳು ಮಾಡ್ಬಿಟ್ಲೆ ಅವಳು. ಕಿತ್ತೋದಳು ಅವಳು. ಅಯ್ಯೋ ಮಗಳೇ, ಏನೇನೋ ಕನ್ಸು ಕಟ್ಕೊಂಡಿದ್ದೆ ನೋಡಿ, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಹಣೆ ಬರಹ. ಬಾಮ, ಮಾಡಿದ್ದನ್ನ ನಾವೇನೇ ಅನುಭವಿಸ್ಬೇಕು. ಈಗೇನು ಬಿಡು, ಹೆಂಗನಾಗ್ಲಿ ಮದುವೆಯ ಸಿಂಪಲ್ ಆಗಾದ್ರೂ ಪರವಾಗಿಲ್ಲ, ನನ್ನ ಮದುವೆ ಆಯ್ತದಲ್ಲ ಅದಕ್ಕೆ ಖುಷಿ ಪಡ್ಬೇಕಷ್ಟೇ ನೀನಿಯ, ಸರಿನಾ? ಸುಮ್ಕೆ ನೀನಿಯ ಹಂಗೋ ಹಿಂಗೋ ಅಂತ ಜನಗಳು ಮಾತಾಡ್ತಿದ್ದಂಗೆ 4 ಜನ ಕಾಣಿಸೋ ಥರ ಮದುವೆ ಮಾಡ್ಕೊಂಡ್ರು ಅಷ್ಟೇ ಸಾಕು. ಸರಿ ಬಾ, ಅಲ್ಲೇ ಟೈಮ್ ಆಯ್ತದೆ. ಇವತ್ತೇ ನೀಯ ಮಾಡಾಕ್ಬಿಡ್ತಾರೆ ಮದುವೆ ಎಲ್ಲವೇ. ಸೀರೆಗೆಲ್ಲ ಉಡಿಸ್ಕೋಬೇಕು. ನಾನು ಸ್ನಾನಗಿನ ಮಾಡ್ಕೊಂಡೆಲ್ಲ ರೆಡಿ ಬೇರೆ ಆಗಬೇಕು. ಬಾ ಸರ್ನ ಬಾ. ಇದೇನಕ್ಕ ಹಿಂಗಾಯ್ತು? ಅದೇ ನನಗೂ ಗೊತ್ತಾತಿಲ್ಲ. ಆ ಕಂತ್ರಿ ಬಂಗಾರಮ್ಮ ಅವಳಲ್ಲ, ಗೊತ್ತಲ್ಲ ನಿನಗೂ ಮೊದಲೇನೆಯ 420 ಅಂತ ಹೇಳ್ಬಿಟ್ಟು, ಅದಕ್ಕೆ ಏನೇನೋ ಮಾಡ್ತಾಳೆ. ಅಯ್ಯೋ ಮೊದ್ಲು ಹೋಗಕ್ಕ, ಏನೋ ಕೇಳೋಗು.